ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತು ಮಂಗಳೂರಿನ ಬಂದರ್ ಪ್ರದೇಶಕ್ಕೆ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ನಿಮಗೂ ಕೂಡ ತೋರಿಸ್ತೀನಿ ಹೇಗಿರುತ್ತೆ ಬಂದರಲ್ಲಿ ಏನೆಲ್ಲ ಇದೆ, ಏನೆಲ್ಲ ಸಿಗುತ್ತೆ, ಯಾವೆಲ್ಲ ಅಂಗಡಿಗಳಿವೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಆಗಿ ತೋರಿಸ್ತೀನಿ. ಫ್ರೆಂಡ್ಸ್, ಹೋಗೋಣ ಬನ್ನಿ ಬಂದರ್ ರೌಂಡ್ಸಿಗೆ. ಫ್ರೆಂಡ್ಸ್, ಮಂಗಳೂರು ಬಂದರಲ್ಲಿ ಈಗೂ ಕೂಡ ಹಳೆ ಅಂಗಡಿಗಳಿದ್ದಾವೆ, ಹಾಗೆ ತುಂಬ ಹಳೆ ಅಂಗಡಿಗಳು. ಸೊ ಬಂದರಲ್ಲಿ ಎಲ್ಲ ಐಟಮ್ A to Z ಐಟಮ್ ಸಿಗುತ್ತೆ. ಮನೆ ಬಳಕೆ ಸಾಮಗ್ರಿಗಳು ಮತ್ತು ಎಲ್ಲ ಹೋಲ್ಸೇಲ್ ಅಂಗಡಿಗಳಿರೋದಿಲ್ಲಿ. ಎಲ್ಲ ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಬಟಾಟೆ ಎಲ್ಲ ಹೋಲ್ಸೇಲ್ ಅಂಗಡಿಗಳು. ಅಕ್ಕಿದು, ರೈಸಿದು ಎಲ್ಲ ಹೋಲ್ಸೇಲ್ ಅಂಗಡಿಗಳುಂಟು. ಇಲ್ಲಿ ನೋಡಿ, ಕ್ರಾಕರಿ ಐಟಮ್ಸ್ ಇದು ಅಂಗಡಿ ಇದೆ. ಮತ್ತು ಬೇರೆ ಬೇರೆ ಇಂಜಿನಿಯರಿಂಗ್ ವರ್ಕ್ಸ್ ಇದು ಬೇರೆ ಬೇರೆ ಇದು ಕೆಲವು ಸಾಮಾನೆಲ್ಲ ಮಾಡ್ತಾರಲ್ಲ ಅದರೆಲ್ಲ ಅಂಗಡಿಗಳು ನೋಡಿ. ಟೈಲ್ಸ್ ಇದು ಸಣ್ಣ ಅಂಗಡಿ. ಫ್ರೆಂಡ್ಸ್, ಇಲ್ಲಿ ಒಬ್ಬರು ಹಳೆ ಫ್ರೆಂಡ್ ಸಿಕ್ಕಿದ್ರು. ಅವ್ರು ನೋಡಿ ಬೆಲ್ಲ ತಗೊಳ್ಳಿಕ್ಕೆ ಇಲ್ಲಿ ಬಂದಿದ್ದಾರೆ. ಸೊ ಇಲ್ಲಿ ಈ ಅಂಗಡಿಯಲ್ಲಿ ಉಂಟಲ್ಲ 5 ಬಗೆಯ ಬೇರೆ ಬೇರೆ ಬೆಲ್ಲ ಸಿಗತ್ತಂತೆ. ಸೂಪರ್ ಫ್ರೆಂಡ್ಸ್, ಇದು ಇಲ್ಲಿ ಮಂಗಳೂರಿನ ಹೆಸರಾಂತ ಮಾಯನ್ ಟೈರ್ಸ್ ಅಂದರೆ ಪಟಾಕಿ ಅಂಗಡಿ. ಅಲ್ಲಿ ಎಲ್ಲ ಥರದ ಪಟಾಕಿ ಸಿಗುತ್ತೆ. ಓಕೆ, ನಾವೀಗ ಮುಂದೆ ಹೋಗುವ. ಇಲ್ಲಿ ನೋಡಿ, ಈ ಗೃಹ ಬಳಕೆ ಎಲ್ಲ ಮನೆಗೆ ಯೂಸ್ ಮಾಡ್ತಾರೆ ಎಲ್ಲ ಐಟಮ್ ಇಲ್ಲೇ ಮಾಡ್ತಿದ್ದಾರೆ. ಪ್ರೊಡಕ್ಷನ್ ಇಲ್ಲೇ. ಇದು ನೋಡಿ, ಇದು ದೊಡ್ಡ ಹೋಲ್ಸೇಲ್ ಅಂಗಡಿ. ಅಕ್ಕಿದು ಎಲ್ಲ ರೀತಿಯ ರೈಸ್ ಸಿಗುತ್ತೆ ಇಲ್ಲಿ. ಸೊ ತುಂಬ ರೈಸ್ ಇದು ಉಂಟು ಇಲ್ಲಿ. ಫ್ರೆಂಡ್ಸ್, ಬಂದರಲ್ಲಿ ಉಂಟಲ್ಲ ಈಗೂ ಕೂಡ ಉಂಟು. ಇದು ಕಾರ್ಟ್, ಈ ಗಾಡಿ ಉಂಟಲ್ಲ ತುಂಬ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು. ಇದು ಈಗೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ನೋಡಿ. ಒಂದು ಗಾಡಿಯಲ್ಲಿ ಎಷ್ಟು ಚೀಲ ಹಾಕಿದ್ದಾರೆ ಅಂತ ಇವರು. ಎಲ್ಲ ಮೆಣಸು ಇದು ಚೀಲ. ನೋಡಿ, ಬಂದರಿನ ಗಲ್ಲಿಗಳಲ್ಲಿ ಇದು ಗಾಡಿ ಸಿಗುತ್ತೆ ನಮಗೆ. ನೋಡಿ ಫ್ರೆಂಡ್ಸ್, ಇದು ಖಾಲಿ ಮೆಣಸಿದು ಹೋಲ್ಸೇಲ್ ಅಂಗಡಿ. ಮತ್ತೆಲ್ಲ ಬಂದರಲ್ಲಿ ಉಂಟಲ್ಲ ಎಲ್ಲ ಎಸೆನ್ಸ್, ಇದು ಅಡಿಗೆ ಸಾಮಗ್ರಿಗೆ ಕುಕ್ಕಿಂಗ್ ಬೇಕಾದ ಎಲ್ಲ ರೀತಿಯ ಐಟಮ್ ಸಿಗುತ್ತೆ. ಆಯಿಲ್ ಮತ್ತು ನಿಮಗೆ ಗರಂ ಮಸಾಲ ಪೌಡರ್ ಎಲ್ಲ ಗರಂ ಮಸಾಲೆ ಹೋಲ್ಸೇಲ್ ಅಂಗಡಿ ಉಂಟು ಇಲ್ಲಿ. ಮತ್ತು ತುಂಬ ಡ್ರೈ ಫ್ರೂಟ್ಸ್ ಅಂಗಡಿ. ಇಲ್ಲಿ ನೋಡಿ, ಇಲ್ಲಿ ಬರೀ ಇದು ಈರುಳ್ಳಿದು ಹೋಲ್ಸೇಲ್ ಶಾಪ್. ಇಲ್ಲಿ ನೋಡಿ, ಬೇರೆ ಬೇರೆ ಬೆಲ್ಲ, ಗರಂ ಮಸಾಲ, ಫಾಸ್ಟ್ ಫುಡ್ಗೆ ಬೇಕಾಗುವಂಥ ಐಟಮ್ಸ್ಗಳು, ಡ್ರೈ ಫ್ರೂಟ್ಸ್ ಅಂಗಡಿ ಎಲ್ಲ ಇದೆ ನೋಡಿ. ಎಲ್ಲ ಇದೆ, ಫುಲ್ ಟೋಟಲ್ ಡ್ರೈ ಫ್ರೂಟ್ಸ್ ಅಂಗಡಿ. ದೌದ್ ಬಾಯ್, ಮಸ್ತ್ ಯಾವುದಿದೆ ಹತ್ತರ? ಯಾವುದು ಒಳ್ಳೆದು ಹತ್ತರ ಕೊಡಿ. ಒಂದು 50 ರೂಪಾಯಿ ಇದೆಯಾ? ಸೂಪರ್. ಹಾಂ, ಸಾಕ್ಬೋದು. ಒಳ್ಳೆ ಬರಬೇಕಾಯ್ತಾ? ಬೆಳಿಗ್ಗೆ ಹಾಕಿದರೆ ಸಂಜೆವರೆಗೆ ನಿಲ್ಲಬೇಕು, ಆ ಥರದ್ದು ಬೇಕು. ಫ್ರೆಂಡ್ಸ್ ನೋಡಿ, ದಾವದ್ ಬಾಯ್ ಹತ್ತರ್ ವಾಲ ಅಂದರೆ ಅವರ ಶಾಪ್. ದಾವದ್ ಬಾಯ್ ಅವರು 100 ರೂಪಾಯಿಗೆ 2 ಕೊಟ್ಟಿದ್ದಾರೆ. ಸೂಪರ್ ಸೆಂಟ್ ಇದು. ಬೆಳಿಗ್ಗೆ ಹಾಕಿದರೆ ಸಂಜೆವರೆಗೆ ನಿಲ್ತದೆ. ಅಲ್ಲ ಬಾಯ್, ಸೂಪರ್ ಉಂಟು. ನಿಮಗೆ ಬೇಕಾದರೆ ಇಲ್ಲೇ ಇದೆ, ಬೊಂಬೆ ಲಕ್ಕಿ ಹೋಟೆಲ್ ಪಕ್ಕದಲ್ಲಿ ರೈಟಲ್ಲಿ ಜಂಕ್ಷನಲ್ಲಿ ಉಂಟು ದಾವದ್ ಬಾಯ್ ಹತ್ತರ್ ವಾಲ ಅಂತ ಸಣ್ಣ ಅಂಗಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ರೌಂಡಿಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಈ ಲೈನಲ್ಲಿ ಉಂಟಲ್ಲ ಎಲ್ಲ ಗ್ರೋಸರಿ ಐಟಮ್ ಇದು ಹೋಲ್ಸೇಲ್ ಅಂಗಡಿ. ಮತ್ತು ಡ್ರೈ ಫ್ರೂಟ್ಸ್, ಗರಂ ಮಸಾಲ ಎಲ್ಲ ಸಿಗುತ್ತೆ ಇಲ್ಲಿ.
ನೋಡಿ ಫ್ರೆಂಡ್ಸ್, ಈ ಅಂಗಡಿಯಲ್ಲಿ ಖಾಲಿ ಹುಳಿ, ಟ್ಯಾಮರಿಂಡ್, ಹುಳಿ ಮತ್ತು ಬೆಳ್ಳುಳ್ಳಿ ಇರೋದಿಲ್ಲಿ. ಟೋಟಲಿ ಎಲ್ಲ ಹೋಲ್ಸೇಲ್ ಅಂಗಡಿ ಇದು. ಸೊ ಮಂಗಳೂರಿನ ಬೇರೆ ಇಲ್ಲಿ ನೋಡಿ ಬಟಾಟೆ ಅಂಗಡಿ. ಮಂಗಳೂರಿನ ಎಲ್ಲ ಊರಿನವರು ಇಲ್ಲಿಂದ ಕೊಂಡೋಗಿ ಅವರ ಅಂಗಡಿಯಲ್ಲಿ ಮಾರ್ತಾರೆ. ನೋಡಿ ಫ್ರೆಂಡ್ಸ್, ಇದು ಟೋಟಲಿ ಅಕ್ಕಿ, ರೈಸ್, ಇದು ಹೋಲ್ಸೇಲ್ ಅಂಗಡಿ ಎಲ್ಲ. ಇದು ರೈಸ್ ಮತ್ತು ಎಣ್ಣೆ, ಗೋಧಿ ಹಿಟ್ಟು ಅದರ ಅಂಗಡಿಗಳು. ನೋಡಿ, ಇದು ಫುಲ್ ಸನ್ಫ್ಲವರ್ ಆಯಿಲ್. ಇದು ಬೇರೆ ದೊಡ್ಡ ದೊಡ್ಡ ಅಂಗಡಿಗೆ ಎಲ್ಲ ಹೋಗುತ್ತಲ್ಲ, ಹೋಟೆಲ್ಗಳಿಗೆ, ಅದರದ್ದು ಹೋಲ್ಸೇಲ್ ಅಂಗಡಿ. ಫುಲ್ ಎಡಿಬಲ್ ಆಯಿಲ್. ಫ್ರೆಂಡ್ಸ್, ನಾನೊಂದು ರೌಂಡ್ ಫುಲ್ ಬಂದರ್ ಸ್ಟಾರ್ಟಿಂಗಿಂದ ಹಿಂದ್ಗಡೆ ಬಂದಿದ್ದೀನಿ. ಹಿಂದ್ಗಡೆ ಕೂಡ ತುಂಬ ಅಕ್ಕಿ ಹೋಲ್ಸೇಲ್ ಇದು ಅಂಗಡಿಗಳಿದ್ದಾವೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ತುಂಬ ಓಲ್ಡ್ ಕಾಲದ ಅಂಗಡಿಗಳಾಯ್ತಾ. ಈಗಲೂ ಕೂಡ ಇಲ್ಲಿ ಬಿಸ್ನೆಸ್ ಆಗ್ತಾಯಿದೆ. ನೋಡಿ, ಹೊರಗಡೆಯಿಂದ ಬೇರೆ ಬೇರೆ ರಾಜ್ಯದಿಂದ ಇಲ್ಲಿ ಅಕ್ಕಿ ಬರ್ತದೆ, ನಮ್ಮ ಇಲ್ಲಿಂದ ಬೇರೆ ಕಡೆ ಹೋಗುತ್ತೆ. ಫ್ರೆಂಡ್ಸ್, ಈಗ ನಾನೀಗ ಬಂದಿರೋದು ಬಂದರಿನ ಬೆಂಗ್ರೆ ಹೋಗ್ತಾರಲ್ಲ, ಇಲ್ಲಿ ನದಿ ದಾಟಿ ಬೆಂಗ್ರೆ ಹೋಗ್ತಾರೆ, ಅಲ್ಲಿ ಬಂದಿದ್ದೇನೆ. ಅಲ್ಲಿ ಇದು ಮೊದಲಿನ ಮಂಗಳೂರಿನ ಹಳೆ ಬಂದರು. ಸೊ ಇಲ್ಲಿ ಮೊದಲೆಲ್ಲ ಟ್ರಾನ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಾಯಿತ್ತು ಮೊದಲೇ. ಈಗ ಆಗ್ತಾಯಿಲ್ಲ. ಈಗ ಖಾಲಿ ಎಲ್ಲ ಟ್ರಕ್ಗಳಲ್ಲಿ ಬೇರೆ ರಾಜ್ಯದಿಂದ ಇಲ್ಲಿಂದ ಬೇರೆ ಕಡೆ ಹೋಗ್ತದೆ, ಬೇರೆ ಕಡೆಯಿಂದ ಇಲ್ಲಿ ಬರುತ್ತೆ. ಸೊ ಇದು ಮೊದಲೇ ಇಲ್ಲಿ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಆಗ್ತಾಯಿತ್ತು. ಫ್ರೆಂಡ್ಸ್, ನನಗೆ ತಿರುಗಿ ಸುಸ್ತಾಯ್ತಾಯ್ತಾ ಬಿಸಿಲಿಗೆ. ಇಲ್ಲೇ ಒಂದು ಜ್ಯೂಸ್ ಕುಡಿತೀನಿ, ಮತ್ತೆ ರೌಂಡಿಗೆ ಹೋಗ್ತೀನಿ. ಫ್ರೆಂಡ್ಸ್, ಜ್ಯೂಸ್ ಕುಡಿದು ಮುಂದೆ ಬಂದೆ. ಇಲ್ಲಿ ನೋಡಿ, ಇದು ಬೆಂಗ್ರೆ ಅಂದರೆ ಮಂಗಳೂರಿಂದ ಆ ಕಡೆ ಒಂದು ದ್ವೀಪ ಥರ ಇದೆ, ಐಲ್ಯಾಂಡ್. ಇಲ್ಲಿ ಬೋಟಲ್ಲಿ ಹೋಗಬೇಕು. ಸೊ ಇಲ್ಲಿಂದ ಟಿಕೆಟ್ ತೆಗೆದು ಆ ಕಡೆ ಬೆಂಗ್ರೆ ಊರು. ನೋಡಿ, ಬೋಟ್ ಈಗ ಜಸ್ಟ್ ಹೋಯ್ತಷ್ಟೇ. ಇಲ್ಲಿಂದ ಆ ಕಡೆ ಹೋದರೆ ಬೆಂಗ್ರೆ. ಇದ್ರ ಬಗ್ಗೆ ನಾನು ಮತ್ತೊಂದು ವೀಡಿಯೋ ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋ ನಿಮಗೆ ತೋರಿಸ್ತೀನಿ ಬೆಂಗ್ರೆ ಊರು. ಓಕೆ, ನಾವೀಗ ಮತ್ತೆ ಬೇರೆ ಕಡೆ ಹೋಗುವ, ಬಂದರ್. ಫ್ರೆಂಡ್ಸ್, ಬಂದರೆಲ್ಲ ತೋರಿಸಿದ ಮೇಲೆ ಈ ಹೋಟೆಲ್ ನಾನು ತೋರಿಸಲೇಬೇಕು. ಇದು ಮಂಗಳೂರಿನ ಫೇಮಸ್ ಹೋಟೆಲ್, ಬಾಂಬೆ ಲಕ್ಕಿ ರೆಸ್ಟೋರೆಂಟ್ ಅಂತ. ಈ ಹೋಟೆಲ್ ಮಾತ್ರ ಮಂಗಳೂರಲ್ಲಿ ಮಧ್ಯರಾತ್ರಿ 1 ಗಂಟೆವರೆಗೆ ಓಪನ್ ಇರುತ್ತೆ. ಇವ್ರದ್ದು ಬಿರಿಯಾನಿ ಕೂಡ ಸೂಪರ್ ಇರುತ್ತೆ. ಓಕೆ, ಹಾಗೆ ಮುಂದೆ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ಎಲ್ಲ ಈ ಥರದ್ದು ಸ್ಟೀಲ್ ಇದೆಲ್ಲ, ಈ ಥರ ಪಾತ್ರೆ ಎಲ್ಲ ಮಾಡ್ತಾರೆ ಇಲ್ಲಿ. ಇಲ್ಲೆಲ್ಲ ಆಗೋದು ಪ್ರೊಡಕ್ಷನ್. ಫ್ರೆಂಡ್ಸ್, ಇದು ಬಂದರಿನ ಮೇನ್ ಹೈವೇ. ಇಲ್ಲಿ ಎಲ್ಲ ಮನೆ ಕಟ್ಟಲಿಕ್ಕೆ, ಹೊಸ ಮನೆ ಕಟ್ಟಲಿಕ್ಕೆ ಏನಾರ ಸಾಮಗ್ರಿ ಬೇಕಲ್ಲ, ಎಲ್ಲ ಸಿಗುತ್ತೆ ಇಲ್ಲಿ. ಫ್ರೆಂಡ್ಸ್, ನನಗೆ ಇಲ್ಲಿ ಬಂದರ್ ತಿರುಗಿ ಸಾಕಾಯ್ತಲ್ಲ, ತುಂಬ ಬಿಸಿಲಿದೆ. ಸೊ ನಿಮಗೆ ಇಲ್ಲೇ ಬರಲಿಕ್ಕಿದ್ರೆ ಬನ್ನಿ, ಹೋಲ್ಸೇಲಿಗೆ ಎಲ್ಲ ಸಿಗುತ್ತೆ, ಎಲ್ಲ ರೇಟ್. ಮತ್ತು ಒಂದು ರೌಂಡ್ ಕೂಡ ಈ ಬಂದರ್ ಪ್ರದೇಶ ನೋಡ್ಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.